ಹಾಯ್ ಎಲ್ಲರಿಗೂ. ಎಂತ ಗೊತ್ತುಂಟಾ, ನಾನೇನೋ ಒಂದು ಹೊಸ ವಿಷಯ ನಿಮಗೆ ಶೇರ್ ಮಾಡಬೇಕಿತ್ತು. ನಾನು ಒಂದು ಸಾಂಗ್ ಬರೆದಿದ್ದೇನೆ. ಅಂದರೆ ಮುಂಚೆ ಸಹ ನಾನು ಸಾಂಗ್ ಬರೆದಿದ್ದೇನೆ, ಆದರೆ ನಾನು ಕವಿ ಅಂತ ಹೇಳಿ ಕರಿವಷ್ಟೆಲ್ಲ ಒಳ್ಳೆ ಸಾಹಿತ್ಯ ಬರೆಯೋರಲ್ಲ. ನನ್ನ ಜೀವನದಲ್ಲಿ ಆ ಸಿಚುವೇಶನನ್ನು ನಾನು ಅನುಭವಿಸ್ತಾ ಇದ್ದೆ. ಈಗ ಮಗುವಾಗುವಾಗ ತುಂಬ ಭಾವನೆಗಳಿರ್ತದಲ್ಲ, ಸೊ ಹಾಗೆ ನನಗೆ ಕೆಲವು ಲೈನ್ಸ್ ಬಂದು ಹೋಯಿತು. ಸೊ ಅದನ್ನು ನಾನು ರಾಗ ಹಾಕಿ ನಿಮ್ಮ ಮುಂದೆ ಹಾಡಿ ಯೂಟ್ಯೂಬಲ್ಲಿ ಅದಿದೆ, ನೀವೆಲ್ಲರೂ ಕೇಳಿದ್ದೀರಿ, ಇಷ್ಟಪಟ್ಟಿದ್ದೀರಿ, ಪ್ರೀತಿ ಕೊಟ್ಟಿದ್ದೀರಿ. ಬಟ್ ಇದು ನಾನೊಂದು ಹೊಸ್ತು ನನಗೆ, ಅಂದರೆ ಒಂದು ಲವ್ ಸಾಂಗ್ ಅಥವಾ ಒಂದು ಬೇರೆ ಭಕ್ತಿ ರಿಲೇಟೆಡ್ ಸಾಂಗ್ ಎಲ್ಲ ನಾನು ಬರಿಬೋದು ಅಂತ ನಾನು ಇಷ್ಟರವರೆಗೂ ನಾನು ಅಂದ್ಕೊಂಡಿರ್ಲಿಲ್ಲ. ನನ್ಗೇನು ಬಂದು ಹೋಯ್ತು. ಆಕ್ಚುಲಿ ನಾನು ಲವ್ ಸಾಂಗ್ ಬರ್ದಿದ್ದೇನೆ. ಪುಟ್ಟಿ ಪ್ಲೀಸ್ ಅಮ್ಮ ಸೌಂಡ್ ಮಾಡಬೇಡ. ಓಕೆ, ಸೌಂಡ್ ಮಾಡ್ತೀಯ ಇನ್ನು? ಓಕೆ, ಥ್ಯಾಂಕ್ ಯು. ಓಕೆ ಓಕೆ, ಸೌಂಡ್ ಮಾಡಬೇಡ. ಸೌಂಡ್ ಮಾಡಿದ್ರೆ ನಾವು ವಾಯ್ಸ್ ಕೇಳ್ತಿಲ್ಲ. ಓಕೆ, ಈ ಹಾಡನ್ನು ನಾನು ಬರೆಯುವಾಗ ಇಂಥದ್ದೇ ಪರ್ಸ್ಪೆಕ್ಟಿವ್ ಅಲ್ಲಿ ಇರಬೇಕು ಅಂತ ಯೋಚನೆ ಮಾಡಿ ಬರೆದ ಹಾಡಲ್ಲ ಇದು. ಇನ್ನೂ ಒಂದು ಬೀಟ್ ಕೇಳ್ತಾ ಇದ್ದೆ, ಹಾಗೆ ನನಗೆ ಒಂದು ಟ್ಯೂನ್ ತಲೆಯಲ್ಲಿ ಬಂತು. ಹಾಗೆ ಅದಕ್ಕೆ ಸರಿಯಾಗಿ ಒಂದು ಅಲ್ಲಿ ಇಲ್ಲಿ ಕೆಲವು ಲೈನ್ಸ್ ಮನಸ್ಸಲ್ಲಿ ಬಂತು. ವಾಯ್ಸ್ ಇದ್ದು. ಓಕೆ, ಹಾಗೆ ನಾನು ಅಲ್ಲಲ್ಲಿ ಬಂದ ಫ್ಯೂ ಲೈನ್ಸ್ ಅನ್ನು ಸ್ವಲ್ಪ ಚಂದ ಮಾಡಿ ಪಾಲಿಶ್ ಮಾಡಿ ಅದು ಒಂದು ಹಾಡಿನ ರೂಪ ಬಂದಿದೆ. ನನಗಿಷ್ಟ ಆಗಿದೆ. ಕೆಲವರಿಗೆ, ನನ್ನ ಕ್ಲೋಸ್ ಇರೋರಿಗೆ ನಾನು ಕೇಳಿಸಿದ್ದೇನೆ, ಹೇಗೆ ಇದೊಂದು ಹಾಡಿ ಯೂಟ್ಯೂಬಲ್ಲಿ ಹಾಕ್ಬೋದಾ ಅಂತ ಹೇಳಿ. ಎಲ್ರಿಗೂ ಕೇಳಿದವರಿಗೆ ಇಷ್ಟ ಆಯಿತು. ನನ್ನ ಎಲ್ಲ ಹಾಡುಗಳಿಗೆ ಪ್ರೊಡ್ಯೂಸರ್ಸ್ ಅಂತ ಹೇಳಿ ಯಾರು ಹೊರಗಡೆಯಿಂದ ದೊಡ್ಡ ಪ್ರೊಡಕ್ಷನ್ ಕಂಪನಿ ಇಲ್ಲ. ನನ್ನ ಎಲ್ಲ ಹಾಡುಗಳು ನಾನು ಇಷ್ಟಪಟ್ಟು ಮಾಡ್ತೇನೆ. ಹಾಗೆ ಅದಕ್ಕೆ ದುಡ್ಡು ಕೂಡ ನಾವೇ ನಮ್ಮ ಪಾಕೆಟಿಂದ ಹಾಕೋದು. ಮತ್ತು ನಿಮಗೆ ಗೊತ್ತು, ಯೂಟ್ಯೂಬ್ ಅರ್ನಿಂಗ್ಸ್ ಅದು ಒಂದು ಸಾಂಗನ್ನು ಫುಲ್ ಫ್ಲೆಜ್ಡ್ ಆಗಿ ಪ್ರೊಡ್ಯೂಸ್ ಮಾಡಲಿಕ್ಕೂ ಸಾಕಾಗೋದಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಇದು ನಮ್ಮದೇ ಒಂದು ಪ್ರೊಡಕ್ಷನ್ ಅಂಡರಲ್ಲಿ ಈ ಹಾಡನ್ನು ನಾನು ಮಾಡಿ ಹಾಕ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಓಯ್ ಬಾಕುಜು, ಈ ಒಂದು ಹಾಡನ್ನು ನಾನು ಫಸ್ಟ್ ಟ್ರಯಲ್ ಆಗಿ ಒಂದು ರೆಕಾರ್ಡ್ ಮಾಡಿದೆ ಆಯ್ತಾ. ಅದನ್ನು ನಾನು ಫಸ್ಟ್ ಕೇಳಿಸಿದ್ದು ಇವನಿಗೆ. ಅವನಿಗೆ ಇಷ್ಟ ಆಯ್ತು, ಅವನಿಗೆ ತುಂಬಾ ಇಷ್ಟ ಆಯ್ತು. ವಾವ್ ಅಮ್ಮ ಚಂದ ಮಾಡಿದ್ದಿ ಅಂತ ಹೇಳಿದ. ಸೊ ನನಗೂ ಆಕ್ಚುಲಿ ಮೋಟಿವೇಶನ್ ಆಯ್ತು, ಖುಷಿ ಆಯ್ತು. ಓಕೆ, ಸ್ವಲ್ಪ ಕೇಳಲಿಕ್ಕೆ ಚಂದ ಉಂಟು ಅಂತ ಹೇಳಿ. ಬಿಕಾಸ್ ನಾನು ಆ ಜಾನರಲ್ಲಿ ಇಷ್ಟರ ತನಕ ನಾನು ವರ್ಕ್ ಮಾಡಲಿಲ್ಲ. ಭಕ್ತಿಗೀತೆ ಹಾಡಿದ್ದೇನೆ, ಭಾವಗೀತೆ ಹಾಡಿದ್ದೇನೆ. ಸಣ್ಣ ಇರುವಾಗಿಂದನೇ ಸುಮಾರು ದೇಶಭಕ್ತಿ ಗೀತೆಗಳಿಗೆ ನಾನು ಮ್ಯೂಸಿಕ್ ಕಂಪೋಸ್ ಮಾಡಿದ್ದೇನೆ. ಬಟ್ ಲವ್ ಸಾಂಗ್ ನಾನು ಮಾಡ್ತೇನೆ ಅಂತ ಕೂಡ ಅಂದ್ಕೊಂಡಿರ್ಲಿಲ್ಲ. ಸೊ ನನಗೆ ಇದೊಂದು ಹಾಡು ನಾನು ಆ್ಯಕ್ಚುಲಿ ಸ್ವಲ್ಪ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಬರ್ದದು ಅಂತ ಹೇಳಿ ನನಗೆ ಅನಿಸಿತು. ಆ್ಯಂಡ್ ಇಟ್ ಈಸ್ ಫಸ್ಟ್ ಟೈಮ್. ಸೊ ನೋಡುವ ಹೇಗೆ ಬರ್ತದೆ ಅಂತ, ಆಯ್ತಾ? ಕಾಯ್ತಾ ಇರಿ. ನಾನು ಆದಷ್ಟು ಬೇಗ ಈ ಹಾಡನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೇನೆ. ನಿಮ್ಗೆ ಇಷ್ಟ ಆಗ್ಬೋದಾ ಗೊತ್ತಿಲ್ಲ. ಲೆಟ್ಸ್ ಸಿ, ಒಂದು ಹೊಸ ಪ್ರಯತ್ನ. ನನಗೂ ಹೊಸ್ತು, ನಿಮಗೂ ನನ್ನ ಮೂಲಕ ಆ ಥರ ಒಂದು ಹಾಡು ಕೇಳೋದು ಹೊಸ್ತು. ನೋಡುವ ಹೇಗಾಗ್ತದೆ ಅಂತ. ಓಕೆ, ಬಾಯ್ ಬಾಯ್ ಹೇಳಿ. ಬಾಯ್ 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 ಬಾಯ್.